ನಮಸ್ಕಾರ, ನಾನು ರಾಮಕೃಷ್ಣ ವಿದ್ಯಾರ್ಥಿ ಸೇವೆಯಿಂದ. ಅಂತೂ ಇಂತೂ ತುಂಬ ದಿನದಿಂದ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ ನೀಟ್ ಅಪ್ಲಿಕೇಶನ್ ಫಾರ್ಮ್ಸ್ ಯಾವತ್ತು ಬಿಡ್ತಾರೆ ಅಂತ. ಸೊ NTA ಅವರು ನಿನ್ನೆ ಅನೌನ್ಸ್ ಮಾಡಿದ್ದಾರೆ. ಏನಂದರೆ ನಿನ್ನೆ ಅಂದರೆ 8 ಫೆಬ್ರವರಿಯಿಂದ ಮುಂದಿನ ತಿಂಗಳು 8ನೇ ತಾರೀಕು ಮಾರ್ಚ್ವರೆಗೂ ಕೂಡ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಸೌಲಭ್ಯಗಳು ಇರುತ್ತೆ ಒಂದು. ಮತ್ತು ಇದನ್ನೇನಾರು ಕರೆಕ್ಷನ್ಸ್ ಮಾಡಬೇಕಾದ್ರೆ 10ನೇ ತಾರೀಕಿಗೆ ಮತ್ತೆ ಬಿಡ್ತಾರೆ ಕರೆಕ್ಷನ್ ಮಾಡೋಕ್ಕೆ. ಆದರೆ ನಾವು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಆ ಪರಿಸ್ಥಿತಿನ ತರ್ಕೊಳ್ಳೋದು ಬೇಡ. ನಾನು KCET ಹೇಳಿದ್ದೆಲ್ಲ ನಿಮಗೆ ಅದೇ ಥರನೇ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಏನಂದರೆ, ನೀವು KCETಗೆ ಏನೇನು ಪ್ರಿಕಾಷನ್ಸ್ ತೊಗೊಂಡಿದ್ರು ಅದೆಲ್ಲ ಪ್ರಿಕಾಷನ್ಸು ಇದರಲ್ಲೂ ತೊಗೊಳ್ಳಿ. ಅಂದರೆ ಒಂದು ಸಿಂಗಲ್ ಮೊಬೈಲ್ ನಂಬರ್, ಒಂದು ಸಿಂಗಲ್ ಇಮೇಲ್ ID, ಮತ್ತು ಆ ಮೊಬೈಲ್ಗೆ ಒಂದು 3-4 ತಿಂಗಳು ರೀಚಾರ್ಜ್ ಮಾಡಿಬಿಡಿ ಇವಾಗಲೇ. ಸೊ ದಟ್ ನಿಮ್ಗೆ ಯಾವತ್ತೋ ಒಂದು ದಿನ ನಾನು ರೀಚಾರ್ಜ್ ಮಾಡಬೇಕಪ್ಪ, ನಂಗೆ SMS ಬಂದಿಲ್ಲ ಎಲ್ಲ ಗೊತ್ತಾಗದೇ ಇರಲ್ಲ. ಓಕೆನಾ? ಸೊ ಯು ಜಸ್ಟ್ ರೀಚಾರ್ಜ್ ಯುವರ್ ಮೊಬೈಲ್ ಸೊ ದಟ್ ನಿಮಗೆಲ್ಲ ಇನ್ಫಾರ್ಮೇಷನ್ಸು ಆನ್ಲೈನಲ್ಲಿ ಅಪ್ಡೇಟ್ ಆಗಿ ನಿಮಗೆ ಸಿಗುತ್ತೆ ಒಂದು. ಮತ್ತು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಮಾಸ್ ಕಾರ್ಡಲ್ಲಿ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್ ಇದೆಲ್ಲ ಏನೇನಿದೆ ಎರಡೂ ಕೂಡ ಮ್ಯಾಚ್ ಆಗಬೇಕು. ಒಂದು ಸಿಂಗಲ್ ಅಕ್ಷರ ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ನಿಮಗೆ ತೊಂದರೆ ಆಗುತ್ತೆ. ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ ಕೂಡ ವೆರಿ ಇಂಪಾರ್ಟೆಂಟ್. ನೀವು ಯಾವುದೋ ಒಂದು ಅಡ್ರೆಸ್ ಕೊಟ್ಬಿಟ್ರೆ ನಾಳೆ ದಿನ ನಿಮಗೆ ಸೆಂಟರ್ ಸಿಗೋದು ಕಷ್ಟ ಆಗೋಗುತ್ತೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಏನು ಸರ್ ಆಧಾರ್ ಕಾರ್ಡ್ ಅಡ್ರೆಸ್ ಅಷ್ಟು ಇಂಪಾರ್ಟೆನ್ಸ್ ಅಂತ ಅನ್ಸುತ್ತೆ ನಿಮಗೆ. ಆದರೆ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ನೀವು ಕೊಟ್ಟಾಗಲೇ ಸೆಂಟರ್ ನಿಮ್ಮ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಇಲ್ಲಾಂದರೆ ನಿಮ್ಮನೆ ಒಂದು ಕಡೆ ಇರುತ್ತೆ, ಸೆಂಟ್ರಿಗೆ ಇನ್ನೊಂದು 40 ಕಿಲೋಮೀಟ್ರು, 50 ಕಿಲೋಮೀಟ್ರು, 60 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. ನೀವು ಪ್ರಿಪ್ರೇಷನ್ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಎಕ್ಸಾಮ್ ಬರೆಯೋಕೆ ಹೋದಾಗ ಟೆನ್ಷನ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಯುವರ್ ಅಡ್ರೆಸ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ಇನ್ನು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದನ್ನು. ಮತ್ತು ಇದು ಅಪ್ಲಿಕೇಶನ್ ಫಾರ್ಮು ಅಪ್ಲೈ ಮಾಡೋದೇನೋ ಈಸಿ ಇದೆ, ಆದರೆ ತುಂಬ ಇದೆ ಅದರಲ್ಲಿ ಪ್ರಿಕಾಷನ್ಸು ಮತ್ತು ಪ್ರೊಸೀಜರ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ. ಏನೇ ಒಂದು ಡೌಟ್ ಇದ್ರೂ ಕೂಡ ನೀವು ನಮಗೆ ಫೋನ್ ಮಾಡಿ, ವಿ ಆರ್ ದೇರ್ ಫಾರ್ ಯು. ಮತ್ತು ಇನ್ನೊಂದು ಹೇಳ್ತೀನಿ ಕೇಳಿ, ಈ KCET ಮತ್ತು NEET ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯು ಪೀಪಲ್ ಹೂ ಆರ್ ಲುಕಿಂಗ್ ಫಾರ್ MBBS, BDS, BAMS, ಮತ್ತು ಈಗ BPT ಅವ್ರಿಗೂ ಕೂಡ ಅವರು NEET ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಮತ್ತು BSc ನರ್ಸಿಂಗ್ ಅವ್ರಿಗೂ ಕೂಡ NEET ಕೂಡ ಜಾರಿ ಮಾಡ್ತಾ ಇದ್ದಾರೆ. ಸೊ NEET ಎಕ್ಸಾಮ್ನ ಚೆನ್ನಾಗಿ ಬರೀರಿ. ಮತ್ತು ಇದೆಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತಲೇ ನಾವು ವಿದ್ಯಾರ್ಥಿ ಸೇವಾ ಕಡೆಯಿಂದ ಫ್ರೀಯಾಗಿ CET ಮತ್ತು NEET ಕ್ರ್ಯಾಶ್ ಕೋರ್ಸ್ ಹೇಳ್ಕೊಡ್ತಾ ಇದ್ದೀವಿ. ಇದು ನಿಮಗೆ ಜಸ್ಟ್ ನಾವು ನಿಮಗೆ ಮೆಟೀರಿಯಲ್ ಕಾಸ್ಟ್ ತೊಗೊತಾರೆ ಅಷ್ಟೇ, ಬೇರೆ ಎಲ್ಲ ಫುಲ್ ಕಂಪ್ಲೀಟ್ಲಿ ಆಗಿ ಫ್ರೀ ಇರುತ್ತೆ. ಎಲ್ಲ ಫ್ಯಾಕಲ್ಟಿ ಮೆಂಬರ್ ಕಂಪ್ಲೀಟಾಗಿ ಮೋರ್ ದ್ಯಾನ್ 20 years ಆಫ್ ಎಕ್ಸ್ಪೀರಿಯೆನ್ಸ್, 100 ಮಕ್ಕಳು ಅವ್ರ ಅಂಡರ್ನಲ್ಲಿ ಗೈಡೆನ್ಸಲ್ಲಿ ಓದಿ ಡಾಕ್ಟರ್ಗೆ, ಇಂಜಿನಿಯರಿಂಗ್ಗೆ ಒಳ್ಳೊಳ್ಳೆ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ ಅವ್ರಿಗೆ. ಈ ಅವಕಾಶನ ಮಿಸ್ ಮಾಡ್ಕೊಬೇಡಿ. ದಯವಿಟ್ಟು ತೋರಿಸ್ತಾರೆ ನಂಬರ್ಗೆ ಫೋನ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ 18 ಮಾರ್ಚಿಂದ. ಥ್ಯಾಂಕ್ ಯು. ವಿದ್ಯಾರ್ಥಿ ಸೇವಾ.